ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವಾಗೊಂದು 3 ದಿನದಿಂದ ವ್ಲಾಗ್ ಹಾಕೋಕ್ಕಾಗಿರಲಿಲ್ಲ. ಯಾಕೆ ಏನು ಅಂತ ಅಂದರೆ, ಊರಿಂದ ಅಕ್ಕ ಹಾಗೇನೆ ಅಕ್ಕಂದು ಮಾವ, ಅಕ್ಕನ ಮಗ ಎಲ್ಲರೂ ಕೂಡ ಬಂದಿದ್ರು. ನಮ್ಮ ಮಾವ ಅಂತೂ ತುಂಬ ಒಂದು 8 ವರ್ಷಗಳಿಂದನೂ ಬಂದೇ ಇರಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ಯಾಕೆ ಅಂತ ಹೇಳಿದರೆ, ಧನುಷ್ದು ಡ್ಯಾನ್ಸ್ ಇತ್ತು, ಹಾಗಾಗಿ ಡ್ಯಾನ್ಸಿಗೆ ಸೇರ್ಕೊಂಡಿದ್ನಲ್ಲ, ನೋಡ್ಕೊಂಡು ಹೋಗೋಣ ಅಂತ ಹೇಳಿ, ಹಾಗೇನೆ ಇಲ್ಲಿ ಬಂದಂಗೂ ಆಗುತ್ತೆ, ಹಾಗೇನೆ ಡ್ಯಾನ್ಸು ಕೂಡ ನೋಡ್ಕೊಂಡು ಹೋದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ರು. ಅವರು ಶುಕ್ರವಾರ ಬಂದಿದ್ದು, ಶುಕ್ರವಾರ, ಶನಿವಾರ ಹಾಗೇನೆ ಭಾನುವಾರ ಇದ್ದು, ಇವತ್ತು ಬೆಳಗ್ಗೆ ಸೋಮವಾರ ಹೊರಟರು. ಹಾಗಾಗಿ ಅವತ್ತಿಂದನೂ ಕೂಡ ಸರಿಯಾಗಿ ನನಗೆ ವಿಡಿಯೋಸ್ನ ಮಾಡ್ಕೊಳಕ್ಕಾಗಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿದ್ದೀನಿ. ಅವ್ರು ಬಂದಾದ್ಮೇಲೆ ತುಂಬ ವಿಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಅವ್ರು ಬಂದಾಗ ತಿಂಡಿ, ನಾಷ್ಟ, ಅಡುಗೆ, ಊಟ, ಅದು ಇದು ಅಂತ ಇರುತ್ತೆ. ಟೈಮು ಕರೆಕ್ಟಾಗಿ ಕೊಟ್ಬಿಡ್ಬೇಕಲ್ವಾ ಊಟಕ್ಕೆಲ್ಲ. ಹಾಗಾಗಿ ನಾನು ಜಾಸ್ತಿ ಏನು ವಿಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ. ಎಷ್ಟಿದೆ ನೋಡಿ ಅದನ್ನೇ ಈ ವಿಡಿಯೋದಲ್ಲಿ ಹಾಕ್ತೀನಿ. ಹಾಗೇನೆ ಫ್ರೆಂಡ್ಸ್, ನಾನಿವತ್ತು ಏನಾದರೂ ಸ್ವೀಟ್ ತಿನ್ಬೇಕು ಅನಿಸ್ತಾ ಇತ್ತು. ಇತ್ತೀಚೆಗೆ ನನಗೆ ಒಂದು ನಿಮಿಷ, ಇತ್ತೀಚೆಗೆ ಯಾಕೋ ನನಗೆ ಸ್ವೀಟ್ ಮೇಲೆ ತುಂಬಾನೇ ಆಸೆ ಬರ್ತಾ ಇದೆ ಅಂತಾನೆ ಹೇಳ್ಬಹುದು. ಅದೇನು ಅಂತಾನೆ ಗೊತ್ತಿಲ್ಲ. ಅಕ್ಕ ಬಂದಾಗ್ಲೂ ಅಷ್ಟೇನೆ ಕಜ್ಜಾಯ ಎಲ್ಲ ಪುನಃ ಮಾಡಿದ್ವಿ. ಯಾಕೆ ಅಂದ್ರೆ ಸಲ ಅಮ್ಮ ಮಾಡಿದ್ರಲ್ಲ ಕಜ್ಜಾಯ, ತಿಂಡಿ ಖಾಲಿ ಆಗಿತ್ತು. ಮತ್ತೆ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಕ್ಕನು ನಾನು ಇಬ್ರು ಸೇರ್ಕೊಂಡು, ಪಾಪ ಕಡೆ ಹೋಗು, ಅಕ್ಕ ನಾನು ಇಬ್ರು ಸೇರ್ಕೊಂಡು ಮಾಡಿದ್ವಿ. ಸ್ವಲ್ಪ ಮಾಡಿದ್ವಿ, ಅದೇ ಸಖತ್ತಾಗಿ ಬಂದಿತ್ತು ಕಜ್ಜಾಯ ಅಂತಾನೆ ಹೇಳ್ಬೋದು. ಒಂದು 20 ಕಜ್ಜಾಯ ಕರೆಕ್ಟಾಗಿ ಆಗಿದ್ದು. ಎಲ್ಲರೂ ತಿಂದು ಖಾಲಿ ಮಾಡಿದ್ವಿ. ಇನ್ನೊಂದು 4-5 ಮಿಕ್ಕಿತ್ತು ಅಷ್ಟೇನೆ. ಜಾಸ್ತಿ ಮಾಡ್ಬೇಕಿತ್ತು, ಕರೆಕ್ಟಾಗಿ ಬರುತ್ತಾ ಇಲ್ವಾ ಚೆಕ್ ಮಾಡಕ್ಕೆ ಅಂತ ಮಾಡಿದ್ದು. ಅದ್ ನೋಡಿದ್ರೆ ಚೆನ್ನಾಗೇ ಬಂದ್ಬಿಡ್ತು. ಅಯ್ಯೋ ಜಾಸ್ತಿ ಮಾಡ್ಬೇಕಿತ್ತು ಅಂತ ಆಮೇಲೆ ಅನಿಸ್ತು ಮಾಡಾದ್ಮೇಲೆ. ಇವಾಗ ಅದಕ್ಕೆ ಏನಾದ್ರು ತಿನ್ಬೇಕು ಅಂತ ಅನಿಸ್ತಾನೆ ಇದೆ. ಕಜ್ಜಾಯ ತಿಂತಿದ್ವಿ, ಅದು ಎರಡೆರಡೇ ಬಂದಿದ್ದು ಒಬ್ಬೊಬ್ಬರಿಗೆ, ಎಲ್ಲ ಖಾಲಿ ಆಯ್ತಲ್ವಾ. ಇವಾಗ ಏನಾದ್ರು ಪಾಯಸ ಏನಾದ್ರು ಮಾಡೋಣ ಅಂತ ಹೇಳಿ ಇವತ್ತು ಸಬ್ಬಕ್ಕಿನ ನೆನೆಸಿಟ್ಟಿದ್ದೀನಿ. ಹೇಳಿ ತೋರಿಸ್ತೇನೆ. ಇಲ್ಲಿ ಸಬ್ಬಕ್ಕಿ ಪಾಯಸ ಮಾಡ್ತಾ ಇದ್ದೀನಿ. ಇದು ಬಾಡಿ ಎಲ್ಲ ತುಂಬಾ ಹೀಟ್ ಆಗಿದ್ರು ಕೂಡ ಇದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಸಬ್ಬಕ್ಕಿ. ಇವತ್ತು ಕೊಡು, ಹೊಡಿತೀನಿ ಇವಾಗ. ಇಲ್ಲಿ ಮುದ್ದು ಬಂದು ಕೆಳಗಡೆ ತೀಟೆ ಮಾಡ್ತಾ ಇದ್ದಾನೆ, ಅದಕ್ಕೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ ಅಂತಾರೆ, ಗೊತ್ತಿಲ್ಲ. ನಾನು ಇದು ಫಸ್ಟ್ ಟೈಮ್ ಮಾಡ್ತಾರ ಅಂತದ್ದು. ಟ್ರೈ ಮಾಡ್ತೀನಿ, ಹೇಗೆ ಬಂತು ಏನು ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಚೆನ್ನಾಗಿತ್ತಾ ಇಲ್ವಾ ಅನ್ನೋದನ್ನ ನಾನು ಹೇಳ್ತೀನಿ. ಏನೋ ತುಂಬಾ ಆಕ್ಟಿಂಗ್ ಮಾಡ್ತಾ ಇದೆಯಾ? ಯಾಕೆ, ಏನ್ ವಿಷಯ? ಹೌದಾ? ಹಾಗೇನೆ ಮುದ್ದುಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ತಾತ ಬಂದಾಗಿಂದನು ತಾತ 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 ಅಂತ ಹಿಂದೆನೇ ಓಡಾಡ್ತಾ ಇದ್ದ. ಅವ್ನಿಗೆ ತುಂಬಾ ಇಷ್ಟ ಆಗುತ್ತೆ. ತಾತ 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 ಅನ್ಕೊಂಡು ಅವ್ರ ಹಿಂದೆನೆ, ಅವ್ರು ಎಲ್ಲೋದ್ರೂ ಬಿಡ್ತಾ ಇರ್ಲಿಲ್ಲ, ಹಿಂದೆನೇ ಓಡಾಡ್ತಾ ಇದ್ದ, ಮೇಲೆ ಕೆಳಗೆ ತಾತನ ಜೊತೆ. ಇವತ್ತಂತೂ ಪಾಪ ತುಂಬಾ ಬೇಜಾರಾಗ್ಬಿಟ್ಟಿದೆ ಮುದ್ದುಗೆ ತಾತ ಇಲ್ಲ ಅಂತ. ಅಲ್ಲ ಮಗನೆ, ತಾತ ಅಂದ್ರೆ ಇಷ್ಟನಾ ನಿಂಗೆ? ನಾವು ರಜಾ ಬರುತ್ತಲ್ಲ, ಹೋಗೋಣ. ಓಕೆ ಫ್ರೆಂಡ್ಸ್, ಇವಾಗ ನಾನು ಪಾಯಸನ ಮಾಡ್ಕೊಳ್ತೀನಿ, ಹಾಗೆ ರೆಸಿಪಿನೂ ಕೂಡ ಶೂಟ್ ಮಾಡ್ಕೊಳ್ತೀನಿ ಇವತ್ತಿನ. ಒಂದು ನಿಮಿಷ. ಹಾಗೇನೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನು ಕೂಡ ನೋಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಮಾಡೋಣ ಪಾಯಸ? ಸರಿ, ಬಾಯ್ ಮಾಡು. ಬಾಯ್. ಇಲ್ಲಿ ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ಅಂತ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ಈ ಸಬ್ಬಕ್ಕಿನ 1 ಅವರ್ ನಾನು ಚೆನ್ನಾಗಿ ನೆನೆಸಿಟ್ಟಿದ್ದೆ, ಒಂದು 2ರಿಂದ 3 ಸಲ ತೊಳೆದು. ಹಾಗೆಯೇ ಇಲ್ಲಿ ಕುದೀತಾ ಇರುವಂತಹ ನೀರಿಗೆ ಇವಾಗ ಸಬ್ಬಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಂದು 5 ನಿಮಿಷ ಚೆನ್ನಾಗಿ ನೋಡಿ ಅರಳೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಆಗಿದೆ. ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಗಟ್ಟಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ತುಂಬ ತೆಳು ಮಾಡ್ಕೊಳ್ಬಾರ್ದು. ಹಾಗೆಯೇ ಇಲ್ಲಿ ಬಾದಾಮ್ ಪೌಡರ್ನ 10 ರುಪೀಸ್ದು ಅಂದರೆ 5 ರುಪೀಸ್ದು 2 ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಳ್ಳೋದ್ರಿಂದ ಕಲ್ಲರು ಹಾಗೆಯೇ ಟೇಸ್ಟ್ ಎರಡೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು
ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಲಾಸ್ಟಲ್ಲಿ ಗೋಡಂಬಿ ಹಾಗೆಯೇ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿದೆ. ನಾನಿಲ್ಲಿ ಒಂದು ಶನಿವಾರ ಒಂದು 11 ಗಂಟೆ 12 ಗಂಟೆ ಆಗಿತ್ತು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಎಲ್ಲನೂ. ಇಲ್ಲಿ ಚಿಕನ್ ಮಾಡೋಣ ಅಂತೇಳಿ ಚಿಕನ್ ಮಸಾಲ ಹಾಗೆಯೇ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಇಲ್ಲಿ ಬಿಡಿಸ್ಕೊಳ್ತಾ ಇದ್ದೆ. ಏನಾದ್ರು ಬಂದಾಗಿಂದನೂ ಅಂದರೆ ಅವ್ರು ಶುಕ್ರವಾರ ಬಂದಿದ್ದಲ್ವ, ಶುಕ್ರವಾರ ಏನೂ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇಲ್ಲಿ ಶನಿವಾರ ಮಾಡೋಣ, ಮತ್ತು ಏನಾದರೂ ಮಿಕ್ಕಿದ್ರೆ ಭಾನುವಾರನೂ ಕೂಡ ತಿನ್ಕೊಳ್ತಾರೆ ಅಲ್ವಾ, ಇನ್ನೇನು ಸೋಮವಾರ ಹೊರಟೋಗ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಚಿಕನ್ ಮಸಾಲ ರೆಡಿಯಾಗಿದೆ. ಇದಕ್ಕೆ ನೈಟಿಗೆ ಚಪಾತಿ ಏನಾದರೂ ಮಾಡ್ಕೊಳ್ಳೋಣ, ಇಲ್ಲ ರೈಸ್ ತಿಂತೀನಿ ಅಂದರೆ ರೈಸ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಫಸ್ಟೇ ಇಲ್ಲಿ ಚಿಕನ್ ಮಸಾಲಾನ ರೆಡಿ ಮಾಡಿದೆ. ಇಲ್ಲಿ ಬಿರಿಯಾನಿಗೆಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕುಕ್ಕರ್ ಕೂಡ ರೆಡಿ ಆಗಿದೆ. ಇವಾಗ ಬಿರಿಯಾನಿನ ಮಾಡ್ಕೊಳ್ಬೇಕು. ಸ್ವಲ್ಪ ಚಿಕನ್ ಇಟ್ಕೊಂಡಿದ್ದೆ ಬಿರಿಯಾನಿಗೆ ಅಷ್ಟೇ. ಈ ಕಡೆ ಸೈಡ್ ಬಂದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಾವ ಹಾಗೆಯೇ ಇಂಚರ ಎಲ್ಲರೂ ಕೂಡ ಕೂತ್ಕೊಂಡು ಇಲ್ಲಿ ಟಿ ವಿ ನೋಡ್ತಾಯಿದ್ರು. ಯಾವುದೋ ಫಿಲಮ್ ಬರ್ತಾಯಿತ್ತು, ತುಂಬಾ ಇಂಟ್ರೆಸ್ಟಾಗಿ ಇಲ್ಲಿ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಾನು ಎಲ್ಲ ಮಾಡಿಬಿಟ್ಟು ಬಂದುಬಿಟ್ಟು ಸ್ವಲ್ಪ ಆರ್ತರಲಿ ಹಾಕೊಡೋಣ ಊಟನ ಅಂತ ಹೇಳಿಬಿಟ್ಟು ನಾನು ಕೂಡ ಇಲ್ಲಿ ಇವ್ರ ಜೊತೆನೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಇದ್ದೆ. ಇವಾಗ ಸಾಯಂಕಾಲ ಆಗಿತ್ತು ಶನಿವಾರ. ಇವತ್ತು ಧನುಷ್ದು ಡ್ಯಾನ್ಸ್ ಇತ್ತು, ಆ್ಯನ್ಯುವಲ್ ಡೇ ಫಂಕ್ಷನು. ಅದಕ್ಕೆ ಅಂತ ಧನುಷು ಡ್ಯಾನ್ಸಿಗೆ ಸೇರಿಕೊಂಡಿದ್ದ. ಅವ್ನು ಬಂದು ಬೆಳಗ್ಗೆನೇ ಹೊರಟಿದ್ದ. ಒಂದು 10 ಗಂಟೆಗೆಲ್ಲ ಅವನಿಗೆ ಅಂದರೆ ಅವ್ನು ಲೀಡರ್ ಆಗಿರೋದ್ರಿಂದ ಏನಾದರೂ ಅದು ಇದು ಕೆಲಸ ಇರುತ್ತೆ ಅಂತ ಹೇಳಿ ಅವನು ಬೆಳಗ್ಗೆನೇ ಹೊರಟಿದ್ದ. ಮತ್ತು ನಾನು ಅಕ್ಕ ಇನ್ನೂ ಹೊರಟಿರಲಿಲ್ಲ. ಹಾಗೆಯೇ ಮಾವ ಇಂಚರ ಮತ್ತು ಶರತ್ತು ಅವರೆಲ್ಲರೂ ಕೂಡ ರೆಡಿಯಾಗಿ ಫಸ್ಟೇ ಕಳಿಸಿದ್ವಿ. ಹೋಗಿರಿ ನೀವು, ನಾವು ಸ್ವಲ್ಪ ಒಂದು 10 ನಿಮಿಷ ಲೇಟಾಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಕ್ಕನೂ ಕೂಡ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಾಯಿದ್ಲು. ಅಷ್ಟರಲ್ಲಿ ನಂದು ಬೇಗನೆ ಸ್ನಾನ ಮಾಡಿದ್ದೆ. ನಾನು ರೆಡಿ ಆಗಿದ್ದಾಗಿತ್ತು. ನಾನಿವತ್ತು ಈ ರೀತಿಯಾಗಿ ಒಂದು ಲಾಂಗ್ ಗೌನ್ ಇರುತ್ತೆ ಅದನ್ನು ಹಾಕ್ಕೊಂಡಿದ್ದೆ. ಅಕ್ಕನೂ ಕೂಡ ಲಾಂಗ್ ಗೌನ್ ಥರ ಹಾಕ್ಕೊಂಡಿದ್ರು. ಇಲ್ಲಿ ಮುದ್ದೂ ಕೂಡ ರೆಡಿ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೊಬೈಲ್ನ ಕೊಟ್ಟು ಕೂರಿಸಿದ್ದೆ. ಅವ್ನು ಕೂತ್ಕೊಂಡು ನೋಡ್ತಾ ಇದ್ದ, ಅಂದರೆ ಸೈಲೆಂಟಾಗಿರಲಿ ಅಂತ. ಅವ್ರ ಜೊತೆ ಹೋಗ್ತೀನಿ ಅಂತ ತುಂಬ ಹಠ ಮಾಡ್ತಾಯಿದ್ದ. ಅವ್ರ ಜೊತೆ ಹೋದರೆ ಹಿಂಸೆ ಕೊಡ್ತಾನೆ ಅಂತ ಹೇಳಿಬಿಟ್ಟು ನಮ್ಮ ಜೊತೆನೇ ಕರ್ಕೊಂಡೋಗೋಣ ಅಂತ ಹೇಳಿ ಇಲ್ಲೇ ಫೋನ್ ಕೊಟ್ಟು ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಕೂರಿಸಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ವೀಡಿಯೋ ಕಾಲ್ ಮಾಡಿದ್ರು. ಅವ್ರ ಜೊತೆನೂ ಕೂಡ ಮಾತಾಡ್ತಾಯಿದ್ದೀನಿ. ಅಂದರೆ ಟೈಮ್ ಆಗಿಬಿಟ್ಟಿತ್ತಲ್ವ, 5 ಗಂಟೆಯಿಂದನೇ ಪ್ರೋಗ್ರಾಮ್ ಏನಿತ್ತು ಅದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ 5 ಗಂಟೆ ಆಗಿತ್ತು, ಇನ್ನೂ ಹೋಗಿರಲಿಲ್ವಲ್ಲ, ಟೈಮ್ ಆಯಿತು ಇನ್ನೂ ಹೋಗ್ಲಿಲ್ವಾ ಏನು ಅಂತ ಇಲ್ಲಿ ವೀಡಿಯೋ ಕಾಲ್ ಮಾಡಿ ಕೇಳ್ತಾಯಿದ್ರು. ನಾನು ಕೂಡ ಅದನ್ನೇ ಹೇಳ್ತಾಯಿದ್ದೆ, ಇಲ್ಲ ಇನ್ನೂ ಹೊರಟಿಲ್ಲ, ಇವಾಗ ಹೋಗಬೇಕು ಅಂತ. ಇವಾಗ ಅಂತೂ ಇಂತೂ ಟೈಮ್ ಆಯಿತು 5 ಗಂಟೆ. ಇವಾಗ ಸ್ಕೂಲ್ ಕಡೆಗೆ ಹೊರಟ್ವಿ. ಫೋನ್ ಮಾಡಿದರು ಬೇಗ ಬನ್ನಿ ಅಂತ, ಅದಕ್ಕೆ ಹೊರಟ್ವಿ ಸ್ಕೂಲ್ ಹತ್ರ. ಇವಾಗ ಹೊರಟ್ವಿ ಅಂದರೆ ಅಲ್ಲಿ ಗ್ರೌಂಡಲ್ಲೇ ಆಗಿರೋದ್ರಿಂದ ಬೇರೆ ಪೇರೆಂಟ್ಸ್ಗಳೆಲ್ಲ ಬಂದುಬಿಡ್ತಾರೆ. ಜನ ಬಂದರೆ ಸೀಟ್ ಸಿಗಲ್ಲ, ಬೇಗ ಬನ್ನಿ ಅಂತ ಹೇಳಿ ಇಂಚರ ಅಲ್ಲಿಂದ ಫೋನ್ ಮಾಡಿದ್ಲು. ಹಾಗಾಗಿ ಹೊರಟ್ವಿ ಇವಾಗ ಮನೆಯಿಂದ. ನಮ್ಮ ಮನೆಯಿಂದ ಏನೊಂದು 5 ನಿಮಿಷನೂ ಆಗಲ್ಲ ಅಂತಲೇ ಹೇಳ್ಬೋದು. ಪಕ್ಕದ ರೋಡಲ್ಲೇ ಸ್ಕೂಲ್ ಇರೋದ್ರಿಂದ ಇವಾಗ ಸ್ಕೂಲ್ ಹತ್ರ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಮಕ್ಳುಗಳೆಲ್ಲ, ಅಂದರೆ ಗೆಸ್ಟ್ ಸತೀಶ್ ರೆಡ್ಡಿನ ಏನೋ ಇನ್ವೈಟ್ ಮಾಡಿದ್ರು, ಅವ್ರು ಬರ್ತಾರೆ ಅಂತ ಹೇಳಿ ಗೆಸ್ಟ್ ಈ ರೀತಿ ಬ್ಯಾಂಡ್ ಎಲ್ಲ ಇಟ್ಕೊಂಡು ಮಾರ್ಚ್ ಪಾಸ್ಟ್ ಮಾಡೋದಕ್ಕೆ ಅಂತ ಇಲ್ಲಿ ರೋಡಲ್ಲಿ ರೆಡಿಯಾಗಿ ನಿಂತ್ಕೊಂಡಿದ್ರು. ಧನುಷು ಕೂಡ ಸೇರ್ಕೊಂಡಿದ್ದಾನೆ. ಬಟ್ ಅವ್ನಿಗೇನೋ ಕೆಲಸ ಇದೆ ಅಂತ ಆಚೆ ಸೈಡ್ ಹೋಗಿದ್ದ, ಇನ್ನೂ ಗೆಸ್ಟ್ ಬಂದಿರಲಿಲ್ಲ ಅಲ್ವಾ, ಹಾಗಾಗಿ ಅವನೇನೋ ಅಲ್ಲಿ ಕೆಲಸ ಮಾಡ್ತಾಯಿದ್ದ. ನಾವಂತೂ ಇಂತೂ ಇವಾಗ ತಲುಪಿದ್ವಿ. ವೀಡಿಯೋ ಮಾಡಿಕೊಂಡು ನಾನು ಇವಾಗ ಗ್ರೌಂಡ್ ಹತ್ರ ಬಂದ್ವಿ. ಇಲ್ಲೇ ಸ್ಕೂಲು, ಈ ಕಡೆ ಸೈಡ್ ಸ್ಕೂಲ್ ಇದೆ, ಈಚೆ ಸೈಡ್ ಬಂದು ಗ್ರೌಂಡ್ ಇದೆ. ಇಲ್ಲಿ ಟೀಚರ್ಸ್ಗಳೆಲ್ಲ ಎಲ್ಲ ರೆಡಿಯಾಗಿ ಅದು ಇದು ಅಂತ ಅವ್ರದ್ದೇ ಏನೋ ಟೆನ್ಷನಲ್ಲಿ ಆಚೆ ಸೈಡಿಂದ ಈಚೆ ಸೈಡು ಓಡಾಡ್ತಾಯಿದ್ರು ಗ್ರೌಂಡಿಂದ ಸ್ಕೂಲ್ ಹತ್ರ. ಅಷ್ಟರಲ್ಲಿ ನಾವು ಬಂದ್ವಿ. ಧನುಷ್ ಬಂದು ಒಂದು ಡ್ಯಾನ್ಸಿಗೆ ಸೇರ್ಕೊಂಡಿದ್ದ, ಹಾಗೆಯೇ ಒಂದು ಡ್ರಾಮಾ ಮತ್ತು ಇನ್ನೊಂದು ಆರತಿ ಡ್ಯಾನ್ಸ್ ಅಂತ 3ಕ್ಕೆ ಸೇರ್ಕೊಂಡಿದ್ದ. ನಾವಿಲ್ಲಿ ಬಂದ್ವಿ. ಸ್ವಲ್ಪ ಜನ ಬಂದಿದ್ದರು, ಇನ್ನೂ ತುಂಬಾ ಚೇರ್ಸ್ ಎಲ್ಲ ಖಾಲಿ ಇತ್ತು ಅಂತಲೇ ಹೇಳ್ಬೋದು. ನೋಡಿ ಈ ರೀತಿಯಾಗಿ ಅವ್ರದ್ದು ಬಂದು ಚಿಕ್ಕ ಗ್ರೌಂಡು, ಮಕ್ಕಳು ಕೂಡ ತುಂಬಾ ಕಡಿಮೆ ಇರೋದ್ರಿಂದ ಅಲ್ಲಿ ಮಕ್ಳಿಗೆ ಎಷ್ಟು ಮಕ್ಕಳಿದ್ದಾರೆ ಅದರ ಅಂದಾಜು ಮೇಲೆ ಅವರು ಚೇರ್ಸ್ ಎಲ್ಲ ಹಾಕಿದ್ರು. ಇವಾಗಲೇ ಒಬ್ಬೊಬ್ಬರೇ ಅಂತ ಬರ್ತಾಯಿದ್ರು. ಇವಾಗ ಇನ್ನೇನು ಡ್ರಾಮಾ ಶುರುವಾಗುತ್ತೆ.
ನೀವು ಕೂಡ ನೋಡ್ಬೋದು ಧನುಷ್ದು ಡ್ರಾಮಾ ಹೇಗಿತ್ತು. ನಿನ್ನ ಮಿತಿಯನ್ನು ಮೀರಬೇಡ ರಾಜಕುಮಾರ. ಒಣ ಹುಲ್ಲಿನಿಂದ ಕೂಡಿದ ಇಡೀ ಹೊಲವೇ ಒಂದು ಚಿಕ್ಕ ಚಿಂಗಾರಿಯನ್ನು ಹಿಡಿದಿಡಲಾರದು. ನೀವು 100ಕ್ಕೆ 100 ಸಹೋದರರು ಹಾಗೆಯೇ ದಹಿಸಿ ಹೋಗುವಿರಿ. ಮೌನವಾಗಿರು ದಾಸಿ ದ್ರೌಪದಿ. ನಿನ್ನ 5 ಪತಿಗಳನ್ನಂತೂ ಆಗಲೇ ಮೌನವಾಗಿಸಿದ್ದಾನೆ ಸಾಮ್ರಾಟ ದುರ್ಯೋಧನ. ನಾನು ಎಚ್ಚರಿಕೆ ನೀಡುತ್ತಿರುವೆ ರಾಜಕುಮಾರ. ಈ ದುಷ್ಟತನದ ಪರಿಣಾಮವನ್ನು ಅನುಭವಿಸಬೇಕಾಗುವುದು. ಪರಿಣಾಮವೇ? ಪರಿಣಾಮ ಅನುಭವಿಸುವ ಆಸೆಯಿಂದಲೇ ನಿನ್ನನ್ನು ರಾಜ್ಯಸಭೆಗೆ ಕರೆದೊಯ್ಯಲಾಗುತ್ತಿದೆ ದಾಸಿ. ನಿನ್ನ ಸ್ವಾತಂತ್ರ್ಯ, ನಿನ್ನ ಸಮ್ಮಾನ ಎಲ್ಲವನ್ನು ಸೋತಿದ್ದಾರೆ ಯುಧಿಷ್ಠಿರ. ಆರ್ಯಪುತ್ರ ಅರ್ಜುನ. ಇವಾಗ ನಾವು ಫಂಕ್ಷನ್ನ ಮುಗಿಸ್ಕೊಂಡು ಒಂದು ಟೋಕನ್ ಕೊಟ್ಟಿದ್ರು. ಆ ಟೋಕನ್ ತೊಗೊಂಬಂದು ಇಲ್ಲಿ ಕೊಟ್ಟರೆ ಏನೋ ಗಿಫ್ಟ್ ಸಿಗುತ್ತೆ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಲೈನಾಗಿ ನಿಂತ್ಕೊಂಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅವರು ಏನು ಅಂದರೆ ಮತ್ತು ಊಟನೂ ಕೂಡ ಇತ್ತು. ಏನೋ ಪಲಾವ್ ಮಾಡಿಸಿದ್ರು, ಹಾಗೆಯೇ ಮೊಸರು ಬಜ್ಜಿ ಮಾಡಿಸಿದ್ರು. ಅದ್ರ ಒಳಗಡೆ ಒಂದು ಗಿಫ್ಟು ಟೀ ಶರ್ಟ್ ಅವ್ರ ಸ್ಕೂಲ್ ಕಡೆಯಿಂದ ಒಂದು ಟೀ ಶರ್ಟ್ನ ಕೊಟ್ಟಿದ್ರು. ಮತ್ತು ಇಲ್ಲಿ ನೋಡಿ ಇದೊಂದು ಎಷ್ಟು ಚೆನ್ನಾಗಿದೆ ಅಂತ, ಈ ಎಲಿಫೆಂಟ್ನ ಫುಲ್ಲು ಫ್ಲವರಿಂದ ಡೆಕೋರೇಷನ್ ಮಾಡಿ ಎಲಿಫೆಂಟ್ ಟೈಪ್ ಮಾಡಿ ಇಲ್ಲಿ ಇರಿಸಿದ್ರು. ಇಲ್ಲಿ ಕೆಲವರು ಪೇರೆಂಟ್ಸ್ಗಳು ಮಕ್ಕಳನ್ನ ನಿಲ್ಲಿಸಿ ಫೋಟೋ ತಗೊಳ್ತಾ ಇದ್ರು. ನಾನು ಕೂಡ ಮುದ್ದನ್ನ ನಿಲ್ಲಿಸಿ ಫೋಟೋ ತಗೊಳ್ಳೋಣ ಅಂತ ನೋಡಿದೆ. ಈ ಮಕ್ಕಳು ಯಾರು ಫೋಟೋ ತೆಗಿತಾ ಇದ್ದಾರಲ್ಲ ಅವ್ರದ್ದಂತೂ ಮುಗಿಲೇ ಇಲ್ಲ. ತುಂಬ ಟೈಮು ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಅಂತ ಫೋಟೋ ತೆಗಿತಾಯಿದ್ರು. ನಾನು ಫೋಟೋ ತೆಗಿಲೇ ಇಲ್ಲ. ಒಂದು ವೀಡಿಯೋ ಮಾಡಿಕೊಂಡು ಇವಾಗ ಟೈಮ್ ಬಂದು 10 ಗಂಟೆ ಆಗೋಗಿತ್ತು. ಇವಾಗ ಹೊರಡೋಣ ಅಂತ ಹೇಳಿ ಹೊರಟ್ವಿ. ನಾವು ಮಾತ್ರ ನಮ್ಮದು ಡ್ಯಾನ್ಸ್ ಮುಗಿದ ತಕ್ಷಣ ಇವಾಗ ಇಲ್ಲಿ ಹೊರಡ್ತಾ ಇದ್ದೀವಿ. ಇಲ್ಲಿ ಮುದ್ದು ನೋಡ್ಬೋದು. ಹೋಗಿದ ಕಡೆ ಎಲ್ಲ ತುಂಬ ತೀಟೆ, ಅದು ಬೇಕು ನನಗೆ, ಅದು ತಿನ್ನಬೇಕು ಅನ್ನಿಸ್ತಾ ಇದೆ, ಇದು ತಿನ್ನಬೇಕು ಅನ್ನಿಸ್ತಾ ಇದೆ, ಅದು ಇದು ಅಂದ್ಕೊಂಡು ತುಂಬಾ ಹಠ ಮಾಡ್ತಾ ಇರ್ತಾನೆ. ಮತ್ತು ಅಲ್ಲಿ ಅದು ಯಾವಾಗಲೇ ಏನು ತೋರಿಸ್ದೆ ನೋಡಿ, ಅಲ್ಲಿ ಈ ಜಾತ್ರೆ ಐಟಮ್ಸ್ ಥರ ಏನೋ ಒಂದು ತೊಗೊಂಡು ಬಂದುಬಿಟ್ಟಿದ್ರು. ಅದರಲ್ಲಿ ಕಾರು ಅದು ಇದು ಏನೋ ಇಟ್ಕೊಂಡು ತೊಗೊಂಬಂದ್ಬಿಟ್ಟಿದ್ರು. ಅದನ್ನು ಬೇಕು ಅಂತ ಹಠ ಮಾಡಿಕೊಂಡು ಅದನ್ನು ಕೂಡ ಮನೆಗೆ ತೆಗೆಸ್ಕೊಂಡು ಬಂದ. ಇಲ್ಲಿ ಇವಾಗ ಮನೆಗೆ ಹೋಗೋ ಟೈಮಲ್ಲೂ ತೀಟೆ ಮಾಡ್ತಾ ಇದ್ದಾನೆ. ಅಂತೂ ಇಂತೂ ನಾವು ಮನೆಗೆ ಬಂದು ತಲುಪಿದ್ವಿ. ನಾನು ನಮ್ಮ ಅಕ್ಕ ಮತ್ತು ನಮ್ಮ ಮಾವ ಅಂಗಡಿಗೆ ಹೋಗಿದ್ರು. ಜ್ಯೂಸ್ ಬೇಕು ಅಂತ ಅಳ್ತಾ ಇದ್ದ. ಹಾಗೆ ಜ್ಯೂಸ್ ತೊಗೊಂಡು ಬರೋಣ ಅಂತ ಅವರಿಬ್ರು ಅವನಿಗೆ ಜ್ಯೂಸ್ ತೊಗೊಂಡು ಮಾವ ಇವಾಗ ಬಂದರು. ನಾನು ಅಕ್ಕ ಬಂದಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಟೀ ಶರ್ಟ್ನ ಸ್ಕೂಲ್ ಕಡೆಯಿಂದ ಕೊಟ್ಟಿದ್ದಿದ್ದು. ಅಂದರೆ ಟೋಕನ್ ಇತ್ತು. ಟೋಕನ್ ಯಾರಿಗಿರುತ್ತೆ ನೋಡಿ ಅವರಿಗೆ ಟೀ ಶರ್ಟ್ನ ಕೊಟ್ಟಿದ್ರು. ನಮಗೆ 2 ಟೋಕನ್ ಸಿಕ್ಕಿತ್ತು. ಹಾಗಾಗಿ ನಮಗೆ 2 ಟೀ ಶರ್ಟ್ ಬಂದಿದೆ. ಹಾಗೆಯೇ ಊಟ ಎಲ್ಲ ಕೊಟ್ಟಿದ್ದರು. ನಾವು ಇಸ್ಕೊಳ್ಳಿಲ್ಲ. ಲಾಸ್ಟಲ್ಲಿ ಎಲ್ರಿಗೂ ಊಟ ಕೊಡ್ತಾಯಿದ್ರಂತೆ. ಮೊದಲಿಗೆ ಯಾರಿಗೆ ಟೋಕನ್ ಇತ್ತು ಅವ್ರಿಗೆ ಮಾತ್ರ ಇಲ್ಲಿ ಊಟ ಕೊಡ್ತಾಯಿದ್ರು. ನಮ್ಮದು 2 ಟೋಕನ್ ಇತ್ತು. 2 ಟೋಕನಿಗೆ ಊಟ ಇಸ್ಕೊಂಡು ಬಂದ್ವಿ. ಆ ಕಾರ್ ಏನು ತೆಗೆಸ್ಕೊಂಡು ಬಂದಿದ್ದ ಮುದ್ದು ಹಠ ಮಾಡಿಕೊಂಡು ಆ ಕಾರಲ್ಲಿ ನೋಡಿದ್ರೆ ಶೆಲ್ಲೇ ಇರಲಿಲ್ಲ. ನಾನು ನೋಡ್ಕೊಂಡಿಲ್ಲ ಶೆಲ್ಲಿಲ್ಲ ಅಂತ ತೊಗೊಂಡು ಬಂದುಬಿಟ್ಟಿದ್ದೀನಿ. ಮನೆಗೆ ಬಂದುಬಿಟ್ಟು ಅದು ಆನ್ ಮಾಡಿಕೊಡಿ ಅಂತ ಇಲ್ಲಿ ತಲೆ ತಿಂತಾಯಿದ್ದ. ಅಲ್ಲಿ ತಾತ ಅವರು ಎಲ್ಲನೂ ಚೆಕ್ ಮಾಡ್ತಾಯಿದ್ರು. ನಮ್ಮ ಮಾವ ಏನಿದ್ದಾರೆ ನೋಡಿ, ತಾತನಿಗೆ ತುಂಬ ಹಿಂಸೆ ಕೊಡ್ತಾಯಿದ್ದ. ತಾತ ಅದು ರೆಡಿ ಮಾಡಿಕೊಡು, ಇದು ರೆಡಿ ಮಾಡಿಕೊಡು ಅಂತ ಹೇಳ್ಬಿಟ್ಟು. ಅದು ನೋಡಿದ್ರೆ ಶೆಲ್ಲೇ ಇಲ್ಲ. ನಾವು ಚೆಕ್ ಮಾಡ್ಕೊಂಡಿಲ್ಲ. ಅದನ್ನೇ ಇಲ್ಲಿ ಮಾತಾಡ್ತಾಯಿದ್ವಿ, ಚೆಕ್ ಮಾಡ್ಕೊಂಡು ತಗೊಳ್ಳೋದಲ್ವ ನೀನು ಅಂತ. ನಾನು ಏನೋ ಒಂದು ಸುಮ್ಮನೆ ಆದರೆ ಸಾಕು ಅಂತ ಹೇಳ್ಬಿಟ್ಟು ಸುಮ್ಮನೆ ತಗೊಟ್ಬಿಟ್ಟೆ. ಇವಾಗ ಸ್ವಲ್ಪ ಅನ್ನ ಇತ್ತು, ಅದನ್ನು ಹಿಂಗೆ ಚೆನ್ನಾನು ಯಾರಾದರೂ ತಿನ್ಕೋತಾರೆ ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ಬಿರಿಯಾನಿ ಕೂಡ ಇತ್ತು ಮಧ್ಯಾಹ್ನ ಮಾಡಿದ್ದಿದ್ದು. ಈ ನಮ್ಮ ಮಾವ ಸ್ವಲ್ಪ ಬಿಸಿಯಾಗಿ ಅವ್ರಿಗೇನಾದರೂ ಅನ್ನ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೈಸ್ಗೆ ಅಂತ ಹೇಳಿ ಇಟ್ಟಿದ್ದೆ. ರೈಸ್ ಆದಮೇಲೆ ಅವರಿಗೂ ಕೂಡ ಹಾಕ್ಕೊಟ್ಬಿಟ್ಟು ಇವತ್ತು ಬಿಗ್ ಬಾಸು ಗ್ರ್ಯಾಂಡ್ ಫಿನಾಲೆ ಸ್ಯಾಟರ್ಡೆ ಅಲ್ವಾ. ಇವತ್ತು ಯಾರು ಹೋಗ್ತಾರೆ ಏನು ಅನ್ನೋದು ತುಂಬ ಕ್ಯೂರಿಯಾಸಿಟಿ ನಮ್ಮ ಮನೇಲಿ. ಬಿಗ್ ಬಾಸ್ ಅಂದರೆ ಎಲ್ಲರೂ ಕೂಡ ನೋಡ್ತಾರೆ. ಇವತ್ತು ಬಿಗ್ ಬಾಸ್ನ ನೋಡಿಕೊಂಡು ಮಲಗಬೇಕು, ಹೇಗೆ ಏನು ಯಾರು ಹೋಗ್ತಾರೆ ಇವತ್ತು ಸ್ಯಾಟರ್ಡೆ, ಮತ್ತು ನಾಳೆ ಯಾರು ವಿನ್ ಆಗ್ಬೋದು ಅನ್ನೋದು ಎಲ್ಲರಿಗೂ ಕ್ಯೂರಿಯಾಸಿಟಿ. ಇವಾಗ ಬಂದ ತಕ್ಷಣವೇ ಟಿ ವಿ ಹಾಕ್ಕೊಂಡು
ಬಿಗ್ ಬಾಸ್ ಪಗನ 12 ಗಂಟೆವರೆಗೂ ನೋಡಿಕೊಂಡು ಮಲ್ಕೊಂಡ್ವಿ ಲಾಸ್ಟಿಗೆ. ಇನ್ನು ನಾನು ನೆಕ್ಸ್ಟ್ ಭಾನುವಾರ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಇದು ಬಂದು ಸೋಮವಾರ ಬೆಳಗ್ಗೆ ಒಂದು 8 ಗಂಟೆ ಆಗಿತ್ತು. ಇವಾಗ ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ ಊರಿಗೆ. ಶರತ್ಗೆ ರಜಾ ಹಾಕ್ಸ್ಕೊಂಡು ಕರ್ಕೊಂಡು ಬಂದಿದ್ರು. ಅವನು ಬರ್ತೀನಿ ಅಂತ ಹೇಳ್ದ ಅಂತ ಹೇಳ್ಬಿಟ್ಟು ಅವನಿಗೂ ಪಾಪ ಇನ್ನೇನು ಶುಕ್ರವಾರ ಶನಿವಾರ ಅಲ್ವಾ, ಏನೋ ಸ್ಪೋರ್ಟ್ಸ್ ಇತ್ತು, ಕ್ಲಾಸ್ ಏನೂ ಇರಲ್ಲ ಅಂತ ಹೇಳ್ಬಿಟ್ಟು ರಜಾ ಹಾಕ್ಸ್ಕೊಂಡು ಕರ್ಕೊಂಡು ಬಂದಿದ್ರು. ಇನ್ನು ಸ್ಕೂಲ್ಗೆ ಹೋಗ್ಬೇಕಲ್ವಾ, ಅವರೂ ಕೂಡ ಇವಾಗ ಬೆಳಗ್ಗೆನೇ ಹೊರಟ್ರು. ಇವಾಗ ಹೊರಟ್ರೆ ಬೆಳಗ್ಗೆ 8 ಗಂಟೆ ಮನೆ ಬಿಟ್ಟಿರೋದು ಅಂದರೆ ಆಗುತ್ತೆ, ಒಂದು 3 ಗಂಟೆ ಆಗುತ್ತೆ, 3 ಗಂಟೆ 3:15 ಆಗುತ್ತೆ. ಧನುಷು ಕೂಡ ಇಲ್ಲಿ ಕಳಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅವನು ಕೂಡ ಅವ್ರ ಜೊತೆ ಹೋಗ್ತಾ ಇದ್ದಾನೆ ಕೆಳಗಡೆ. ಯಾರಾದರೂ ಇದ್ಬಿಟ್ಟು ಹೋಗ್ಬಿಟ್ರಂತೂ ಮನೆಯೆಲ್ಲ ಒಂಥರ ಖಾಲಿ ಖಾಲಿ, ತುಂಬಾ ಬೇಜಾರಾಗ್ತಾರತ್ತೆ. ಮುದ್ದುಗೂ ಮಲ್ಕೊಂಡಿದ್ದ, ಹೋಗ್ಬೇಕಿದ್ರೆ ನೋಡೋಣ. ನಮ್ಮ ಪುಟಾಣಿ ಇವಾಗ ಎದ್ದು ಬಂದಿದೆ. ಗುಡ್ ಮಾರ್ನಿಂಗ್ ಮುದ್ದು. ಎಲ್ಲಿ ದೊಡ್ಡಮ್ಮ ತಾತ ಎಲ್ಲ ಎಲ್ಲೋದ್ರು? ಊರಿಗೆ ಹೋದ್ರಾ? ನಿಂಗೆ ಹೇಳಿದ್ರ ಊರಿಗೆ ಹೋಗ್ತೀನಿ ನಾನು ಅಂತ? ಬೇಜಾರಾಯ್ತಾ? ಇಲ್ಲಿ ನೋಡು, ನಿಜವಾಗೂ ಬೇಜಾರಾಯ್ತಾ? ಇನ್ನೊಂದ್ಸಲ ಬರ್ತಾರೆ ಆಯಿತಾ? ನಾನಿಲ್ಲಿ ಅವರು ಹೋದಾದ್ಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡೋದಕ್ಕೆ ಹಾಕಿದ್ದೆ. ಸ್ವಲ್ಪ ಬಟ್ಟೆಗಳಿತ್ತು. ಹಾಗೆಯೇ ನಮ್ಮ ಮನೆಯವ್ರಿಗೆ ಪನ್ನೀರ್ ಬೇಕು, ಪನ್ನೀರ್ ಗ್ರೇವಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಸ್ವಲ್ಪ ಪನ್ನೀರು ಮತ್ತು ಗೋಡಂಬಿ ಇದನ್ನೆಲ್ಲನೂ ಕೂಡ ತರಿಸ್ಕೊಂಡಿದ್ದೆ. ಗ್ರೇವಿ ಮಾಡಿಟ್ಬಿಡೋಣ, ಮಧ್ಯಾಹ್ನಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರ ಹತ್ರನೇ ಮಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಹಚ್ಕೊಡ್ತಾರೆ. ಹಾಗಾಗಿ ಅವ್ರ ಹತ್ರನೇ ಇಲ್ಲಿ ಈರುಳ್ಳಿ ಎಲ್ಲ ಹಚ್ಚಿಸ್ಕೊಳ್ತಾ ಇದ್ದೀನಿ. ಏನಂದರೆ ಮುದ್ದುಗಂತೂ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಅವರು ಹೋಗ್ತಾಯಿದ್ರಲ್ವ. ನಮ್ಮ ಮನೆಗೆ ಯಾರಾದರೂ ಬರೋದೇ ಕಡಿಮೆ ಊರಿಂದ. ಅದರಲ್ಲಿ ಏನಾದರೂ ಬಂದರೆ ನಮ್ಮಮ್ಮ ನಮ್ಮ ಅಕ್ಕ ಅಷ್ಟೇ. ಈ ಸಲ ಎಲ್ಲೋ ನಮ್ಮ ಮಾವ ಬಂದಿದ್ದಾರೆ ಅಷ್ಟೇ, ಅದು ಧನುಷ್ ಇಲ್ಲಿರೋದ್ರಿಂದ ಬಂದಿದ್ದಾರೆ. ಅವರೂ ತುಂಬ ನಮಗೆ ಬಂದು 8 ವರ್ಷನೇ ಆಗಕ್ಕೆ ಬಂತು. ಇನ್ನೇನೋ ಊರಿಂದ ಯಾರೂ ಬರೋಲ್ಲ. ನಮ್ಮ ಮನೆಯವ್ರ ಸೈಡಿಂದ ಅಂತೂ ಒಂದು ದಿನವೂ ಯಾರೂ ಬಂದಿದ್ದೇ ಇಲ್ಲ ಇದುವರೆಗೆ. ಅದರಲ್ಲಿ ಏನಾದರೂ ಬಂದರೆ ನಮ್ಮ ಮನೆಯಿಂದ ನಮ್ಮ ಅಕ್ಕ ನಮ್ಮಮ್ಮ ಬರ್ತಾರೆ ಅಷ್ಟೇ, ಇನ್ಯಾರೂ ಬರೋಲ್ಲ ಇಲ್ಲಿಗೆ. ಹಾಗಾಗಿ ಯಾರಾದರೂ ಬಂದುಬಿಟ್ರೆ ನಾವೇ ಇದ್ದು ಯಾವ ಥರ ಅಂದರೆ ಯಾರಾದರೂ ಬಂದು ಹೋಗ್ಬಿಟ್ರೆ ಒಂಥರ ಬೇಜಾರಾಗ್ತಾ ಇರುತ್ತೆ. ಮಕ್ಳಿಗೂ ಹಾಗೇನೆ ಅಲ್ವಾ, ಮನೆ ಒಳಗಡೆನೇ ಇರೋದು, ಎಲ್ಲೂ ಹೊರಗಡೆ ಎಲ್ಲೂ ಹೋಗಲ್ಲ, ಏನಿಲ್ಲ. ಅವ್ರಿಗೂ ಏನಾದ್ರು ಪಾಪ ಬೇಜಾರು ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ಹೊತ್ತು ಆ ಥರ ಮಾಡಿಕೊಂಡ ಮತ್ತೆ ಸುಮ್ಮನೆ ಆಗೋಗ್ತಾನೆ. ಒಂದು 5 ನಿಮಿಷ ಸುಮ್ಮನೆ ಆಗೋಗ್ತಾನೆ ಅಷ್ಟೇ. ಇಲ್ಲಿ ನಮ್ಮ ಮನೆಯವರು ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದಾರೆ. ಏನೋ ಮಾತಾಡಿಕೊಂಡು ಇಲ್ಲಿ ನಾನು ಏನೋ ಹಾಗೆಯೇ ಗ್ರೇವಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ವೀಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.